ಪರಪ್ಪನ ಅಗ್ರಹಾರ ಜೈಲಿಗೆ ಅಲೋಕ್ ಕುಮಾರ್ ಅವರು ಹೋಗಿದ್ರು. ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಸ್ವಾರಸ್ಯಕರವಾಗಿರುವಂಥ ಬೆಳವಣಿಗೆಗಳಾಗಿದೆ, ಒಂದಿಷ್ಟು ಅಚ್ಚರಿಯ ಬೆಳವಣಿಗೆಗಳು ಕಾಣಿಸ್ಕೊಳ್ತಾ ಇದೆ. ಏನು ನಾನು ಹೇಳೋದಕ್ಕಿಂತಲೂ ಹೆಚ್ಚಾಗಿ ಅದನ್ನ ಸ್ಟೋರಿಯಲ್ಲೇ ನೋಡಿ. ಸೆಂಟ್ರಲ್ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ. ಕಿಲ್ಲರ್ ಗ್ಯಾಂಗ್ ಭೇಟಿಗೆ ಅನುಮತಿ ಕೋರಿಕೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಪಾಲಿಗೆ ಸ್ವರ್ಗವಾಗಿದೆ. ರಾಜಾತಿಥ್ಯ ಅನುಭವಿಸುತ್ತಿದ್ದ ಕೈದಿಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಶಾಕ್ ಕೊಟ್ಟಿದ್ದಾರೆ. ಬಂದಿಖಾನೆ ಡಿಜಿಪಿಯಾದ ಬಳಿಕ ಅಲೋಕ್ ಕುಮಾರ್ ಮೊದಲ ಬಾರಿಗೆ ಜೈಲಿಗೆ ಭೇಟಿ ನೀಡಿದರು. ಪ್ರತಿ ಬ್ಯಾರಕ್ಗೂ ಭೇಟಿ ನೀಡಿ ಜೈಲಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಇರುವ ಬ್ಯಾರಕ್ಗೂ ಭೇಟಿ ನೀಡಿದರು. ಆರೋಪಿ ದರ್ಶನ್ ಇರುವ ಬ್ಯಾರಕ್ಗೆ ಭೇಟಿ ನೀಡಿದ ಡಿಜಿಪಿ ಅಲೋಕ್ ಕುಮಾರ್ ಖುದ್ದಾಗಿ ದರ್ಶನ್ ಅವರ ಸಮಸ್ಯೆ ಕೇಳಿದ್ದಾರೆ. ನಿಮಗೆ ಇಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಪ್ರಶ್ನಿಸಿದ ಅಲೋಕ್ ಕುಮಾರ್ಗೆ ದರ್ಶನ್, ಇಲ್ಲ ಸರ್, ನನಗಿಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾನು ಆರಾಮವಾಗಿ ಇದ್ದೇನೆ ಅಂತ ಉತ್ತರಿಸಿದ್ದಾರೆ. ಇನ್ನು ಆರೋಪಿ ಪ್ರದೂಷ್ಣನ ಮಾತನಾಡಿಸಿದಾಗ ಆರಾಮವಾಗಿ ಇದ್ದೇನೆ, 17ನೇ ತಾರೀಕಿನಿಂದ ಟ್ರಯಲ್ ಪ್ರಾರಂಭವಾಗಲಿದೆ ಅಂತ ಉತ್ತರಿಸಿದ್ದಾರೆ. ಅಲೋಕ್ ಕುಮಾರ್, ಏನಾದರೂ ಸಮಸ್ಯೆ ಇದೆಯಾ? ದರ್ಶನ್, ಇಲ್ಲ ಸರ್, ನನಗಿಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾನು ಆರಾಮವಾಗಿದ್ದೇನೆ. ಅಲೋಕ್ ಕುಮಾರ್, ಏನಾದರೂ ಸಮಸ್ಯೆ ಇದೆಯಾ? ಪ್ರದೋಷ್, ಇಲ್ಲ ಸರ್, ಆರಾಮವಾಗಿದ್ದೇನೆ, 17ನೇ ತಾರೀಕಿನಿಂದ ಟ್ರಯಲ್ ಶುರುವಾಗಲಿದೆ. ದಿನಕ್ಕೊಂದು ಸಮಸ್ಯೆ ಹೇಳ್ತಾ ಇದ್ದಂಥ ದರ್ಶನ್ ಇವಾಗ ಡಿಜಿಪಿ ಅಲೋಕ್ ಕುಮಾರ್ ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ನಾವು ಆರಾಮಾಗಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ನಿನ್ನೆ ಖುದ್ದಾಗಿ ಅಲೋಕ್ ಕುಮಾರ್ ಅವರು ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದರು. ಪ್ರತಿಯೊಬ್ಬ ಆರೋಪಿಗಳ ಬಳಿಯಲ್ಲಿ ಕೂಡ ಒಂದಷ್ಟು ಮಾತುಕತೆಯನ್ನು ಮಾಡುವಂಥ ಪ್ರಯತ್ನಗಳಾಯಿತು ಮತ್ತು ಸಮಸ್ಯೆಗಳನ್ನು ಕೇಳೋ ಸಂದರ್ಭದಲ್ಲಿ ದರ್ಶನ್ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮತ್ತು 17ನೇ ತಾರೀಕಿನಿಂದ ನಮ್ಮ ಪ್ರಕರಣದ ಟ್ರಯಲ್ ನಡೆಯುತ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಒಟ್ಟಿನಲ್ಲಿ ದರ್ಶನ್ಗೆ ಈಗ ಯಾವುದೇ ರೀತಿಯ ಸಮಸ್ಯೆಗಳು ಜೈಲಿನ ಒಳಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಪವಿತ್ರ ಗೌಡ ಕಷ್ಟ ಕೂಡ ಕೇಳಿದ ಅಲೋಕ್, ಕನ್ನಡ ಕಲಿಯುತ್ತಿರೋದಾಗಿ ಪವಿತ್ರ ಗೌಡ ಮಾಹಿತಿ. ಪರಪ್ಪನ ಅಗ್ರಹಾರದ ಮಹಿಳಾ ಬ್ಯಾರಕ್ಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿದಾಗ A1 ಪವಿತ್ರ ಗೌಡ ಕನ್ನಡ ಕಲಿಯುತ್ತಿರುವುದು ಬೆಳಕಿಗೆ ಬಂದಿದೆ. ಕನ್ನಡ ಬರವಣಿಗೆ ಕಲಿಯುತ್ತಾ ಇದ್ರಂತೆ. ಮಹಿಳಾ ಆರೋಪಿಗಳ ಮಕ್ಕಳಿಗೆ ಕನ್ನಡ ಹೇಳಿಕೊಡುವ ಶಿಕ್ಷಕರು ಪವಿತ್ರಾಗೆ ಕನ್ನಡ ಕಲಿಸ್ಕೊಡ್ತಾ ಇದ್ರಂತೆ. ಅಲೋಕ್ ಕುಮಾರ್ ನೋಡಿ ಸಹ ಆರೋಪಿಗಳ ಭೇಟಿಗೆ ಪವಿತ್ರ ಗೌಡ ಅವಕಾಶ ಕೇಳಿದ್ದಾರೆ. ಕಾನೂನು ಪ್ರಕಾರವಾಗಿ ಅವಕಾಶ ಇದ್ರೆ ನೋಡೋಣ ಅಂತ ಡಿಜಿಪಿ ಸ್ಪಂದಿಸಿದ್ದಾರೆ. ಇನ್ನು ಕೆಲ ಆರೋಪಿಗಳು ಕೇಬಲ್ ಟಿವಿಗಾಗಿ ಮನವಿ ಮಾಡಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಕೊಡೋದು ಸರಿಯಲ್ಲ, ಹೀಗಾಗಿ ಕೇಬಲ್ ಟಿವಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಪವಿತ್ರ ಗೌಡ, ಸಹ ಕೈದಿಗಳ ಭೇಟಿಗೆ ಅವಕಾಶ ಕೊಡಿ. ಅಲೋಕ್ ಕುಮಾರ್, ಕಾನೂನು ಪ್ರಕಾರ ಅವಕಾಶ ಇದ್ರೆ ನೋಡೋಣ. ಮಹಿಳಾ ಬ್ಯಾರಕ್ಗೆ ಭೇಟಿ ಕೊಟ್ಟಂಥ ಅಲೋಕ್ ಕುಮಾರ್ ಅವರಿಗೆ ಒಂದು ಆಶ್ಚರ್ಯಕರ ಸಂಗತಿ ಕೂಡ ನಡೆದಿರುವಂಥದ್ದು. ಯಾಕೆಂದರೆ ಅಲೋಕ್ ಕುಮಾರ್ ಅವರು ಮಹಿಳಾ ಬ್ಯಾರಕ್ಗೆ ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಪವಿತ್ರ ಗೌಡ ಕನ್ನಡದ ಅಕ್ಷರಗಳನ್ನು ಕಲಿಯೋ ಪ್ರಯತ್ನಗಳನ್ನು ಮಾಡ್ತಾ ಇರೋ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಯಾಕೆಂದರೆ ಅಲ್ಲಿ ಇರುವಂಥ ಮಹಿಳಾ ಕೈದಿಗಳ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡ್ತಾರೆ. ಶಿಕ್ಷಣವನ್ನು ಕೊಡುವಂಥ ಜಾಗದಲ್ಲಿ ಪವಿತ್ರ ಗೌಡ ಒತ್ತಕ್ಷರ ಅಂದರೆ ಕನ್ನಡದಲ್ಲಿ ಬರುವಂಥ ಪ್ರತಿಯೊಂದರಲ್ಲೂ ಒತ್ತಕ್ಷರಗಳೇನಿದೆ ಅದನ್ನು ಕಲಿಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ಮಾತನಾಡ್ತಾ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಕೂಡ ಆಕೆ ಹೇಳ್ಕೊಂಡಿರುವಂಥದ್ದು ಮತ್ತು ಸಹ ಆರೋಪಿಗಳನ್ನು ಭೇಟಿಯಾಗಲಿಕ್ಕೂ ಕೂಡ ಒಂದಿಷ್ಟು ಅವಕಾಶವನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ದರ್ಶನ್ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಓಪನ್ ಟಾಕ್. ಬೇಲ್, ಜೈಲುವಾಸ, ಬೆನ್ನು ನೋವು ಬಗ್ಗೆ ಮಾತು. ಡೆವಿಲ್ ಸಿನಿಮಾ ಯಶಸ್ಸಿನಲ್ಲಿರುವ ಹೊತ್ತಿನಲ್ಲಿ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನಬಿಚ್ಚಿ ಮಾತನಾಡಿದ್ದಾರೆ. ಇದೇ ಮೊದಲ ಬಾರಿಗೆ ದರ್ಶನ್ ಬದುಕಿನ ಏಳು ಬೀಳುಗಳ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ದರ್ಶನ್ ಜೈಲುವಾಸ, ಬೇಲ್ ರದ್ದು, ದರ್ಶನ್ ಬೆನ್ನು ನೋವು, ಜೈಲಿನಲ್ಲಿ ದರ್ಶನ್ ಸಹಕೈದಿಗಳಿಗೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪಗಳ ಬಗ್ಗೆ ರೆಬಲ್ ಆಗಿಯೇ ವಿಜಯಲಕ್ಷ್ಮಿ ಉತ್ತರಿಸಿದ್ದಾರೆ. ಡೆವಿಲ್ ಸಿನಿಮಾ ದರ್ಶನ್ ನೆಚ್ಚಿನ ಸಿನಿಮಾ. ದರ್ಶನ್ಗೆ ಜಾಮೀನು ಆದಾಗ ಎಲ್ಲರೂ ಹೇಳಿದ್ರು ದರ್ಶನ್ ನಾಟಕ ಮಾಡಿ ಬೇಲ್ ತಗೊಂಡ್ರು ಅಂತ. ಆದರೆ ಅವರಿಗೆ ನಿಜವಾಗೂ ಬೆನ್ನೋವು ಇದೆ, ಡಾಕ್ಟರ್ ಸರ್ಜರಿ ಮಾಡೋಣ ಅಂತ ಹೇಳಿದರು. 6 ತಿಂಗಳಿಂದ 1 ವರ್ಷ ಆರೈಕೆ ಬೇಕು, ಫೈಟ್ ಡ್ಯಾನ್ಸ್ ಮಾಡುವ ಹಾಗಿಲ್ಲ ಅಂದಿದ್ರು. ಡೆವಿಲ್ ಮುಗಿದ ನಂತರ ವಿದೇಶದಲ್ಲಿ ಸರ್ಜರಿ ಮಾಡಿಸಿಕೊಳ್ಳೋಣ ಅಂತ ಹೇಳಿದರು. ದುಬೈ ಡಾಕ್ಟರ್ ಜೊತೆ ಮಾತುಕತೆ ಆಗಿತ್ತು. ಡೆವಿಲ್ ಮುಗಿದ ನಂತರ ಸರ್ಜರಿ ಮಾಡಿಸಿಕೊಳ್ಳುವ ಮಾತುಕತೆ ಆಗಿತ್ತು ಅಂತ ಹೇಳಿದ್ದಾರೆ. ಬೇಲ್ ರದ್ದಾದಾಗ ದರ್ಶನ್ ಮೌನ, ಮಗನ ಆರೈಕೆಗೆ ಪತ್ನಿಗೆ ಸೂಚನೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾದಾಗ ದರ್ಶನ್ ಮೌನಕ್ಕೆ ಜಾರಿದ್ರು. ಯಾರೊಂದಿಗೂ ಮಾತನಾಡದೆ ಒಬ್ಬೊಬ್ಬರೇ ಕುಳಿತುಕೊಳ್ತಾ ಇದ್ರು. ಬೇಲ್ ರದ್ದಾದ ವಿಷಯವನ್ನ ನಾನೇ ಫೋನ್ ಮಾಡಿ ಹೇಳಿದ್ದೆ. ಆಯಿತು, ಬ್ಯಾಗ್ ರೆಡಿ ಮಾಡು, ಬರ್ತೀನಿ, ಅಳಬೇಡ, ನೀನು ಹುಷಾರು, ಮಗನನ್ನ ಚೆನ್ನಾಗಿ ನೋಡ್ಕೊ ಅಂತ ದರ್ಶನ್ ಹೇಳಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಜೈಲಲ್ಲಿ ದಾಂಧಲೆ ವದಂತಿಯೇ ಸುಳ್ಳು. ಸುಳ್ಳು ಸುದ್ದಿಗೆ ವಿಜಯಲಕ್ಷ್ಮಿ ಬೇಸರ. ದರ್ಶನ್ ಫ್ಯಾನ್ಸ್ ಯಾವತ್ತೂ ಮಿಸ್ಬಿಹೇವ್ ಮಾಡಲ್ಲ. ಹೆಣ್ಣು ಮಕ್ಕಳನ್ನ ಹೇಗೆ ನೋಡಬೇಕು ಅಂತ ದರ್ಶನ್ ಫ್ಯಾನ್ಸ್ಗೆ ಗೊತ್ತು. ಬ್ಯಾಡ್ ಕಮೆಂಟ್ಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎಂದಿದ್ದಾರೆ. ಜೊತೆಗೆ ಸಿನಿಮಾ ಬಿಡುಗಡೆ 1 ದಿನ ಮುಂಚೆ ಸುಳ್ಳು ಸುದ್ದಿ ಹಬ್ಬಿಸಲಾಯಿತು. ಅದನ್ನು ನೋಡಿ ಶಾಕ್ ಆಯಿತು. ನಾನು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದೆ. ಜೈಲು ಸಿಬ್ಬಂದಿಯನ್ನು ವಿಚಾರಿಸಿದೆ. ಅಲ್ಲಿ ಅಂತಹ ಘಟನೆ ನಡೆದಿರಲಿಲ್ಲ. ಸುಮ್ಮನೆ ವದಂತಿ ಹಬ್ಬಿಸಲಾಯಿತು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಒಟ್ಟಾರೆ ದರ್ಶನ್ ಬಗ್ಗೆ ವಿಜಯಲಕ್ಷ್ಮಿ ಓಪನ್ ಆಗಿ ಮಾತಾಡಿದ್ದಾರೆ.
ಅತ್ತ ಅಲೋಕ್ ಕುಮಾರ್ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕಲು ಮುಂದಾಗಿದ್ದು ಸೆಂಟ್ರಲ್ ಜೈಲಲ್ಲಿ ರೌಡಿ ಶೀಟರ್ಗಳು, ದರೋಡೆ, ಡಕಾಯಿತಿ, ಕೊಲೆ ಯತ್ನ ಕೇಸ್ ಆರೋಪಿಗಳಾಗಿ ವಿಂಗಡಣೆಗೆ ಸೂಚಿಸಿದ್ದಾರೆ. ಇನ್ನು ಜಾಮರ್ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.